ಹುಡುಗಿಯರು ಅಂದರೆ ಅವನಿಗೆ ಆಟದ ಸಾಮಾನುಗಳು ಇದ್ದಂತೆ. ಅಂಥವನ ಜೊತೆ ನಾನು ಹೇಗೆ ಮದುವೆಯಾಗಿ ನನ್ನ ಜೀವನ ಕಳೆಯಲಿ? ನಾನೇನು ಮಾಡಬೇಕು ಅಂತನೇ ನನಗೆ ಅರ್ಥ ಆಗ್ತಿಲ್ಲ ಎಂದು ಹೇಳಿ ತನ್ನ ತಲೆಯನ್ನು ತಗ್ಗಿಸಿ ಕುಳಿತಳು. ಅವಳ ಕಣ್ಣುಗಳು ಇನ್ನೊಮ್ಮೆ ತೇವಗೊಂಡವು. ಒಂದು ವೇಳೆ ನನಗೆ ಅಪ್ಪ ಅಮ್ಮ ಇರ್ತಿದ್ರೆ ಇವೆಲ್ಲವನ್ನೂ ನಾನು ಅನುಭವಿಸಬೇಕಾಗಿರಲಿಲ್ಲ ಅಂತ ಅವಳು ಯೋಚಿಸುತ್ತಿದ್ದಳು. ಅಲ್ಲದೆ ಅವಳ ಅತ್ತೆ ಮಾವ ಒಬ್ಬ ಗೂಂಡಾನಿಗೆ ಕೊಟ್ಟು ಅವಳ ಮದುವೆಯನ್ನು ಮಾಡುವ ಹಂತಕ್ಕೆ ತಲುಪಿದ್ದರು. ಹಾಗಾಗಿ ಅವಳ ಬದುಕಿನ ತಿರುವು ಈ ರೀತಿ ಬದಲಾದುದನ್ನು ಯೋಚಿಸಿ ಅವಳು ಸಂಕಟಪಡುತ್ತಿದ್ದಳು. ಶಕ್ತಿಗೆ ಅವಳ ಪರಿಸ್ಥಿತಿ ಅರ್ಥವಾಗುತ್ತಿತ್ತು. ಅವನು ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಹೇಳಿದ, ನೀನು ಚಿಂತೆ ಮಾಡಬೇಡ, ಏನೂ ಆಗೋದಿಲ್ಲ. ನಿನಗೆ ಉಳಿಯಲು ಎಲ್ಲೂ ಜಾಗ ಇಲ್ಲದೆ ಇದ್ರೆ ನೀನು ನನ್ನ ಫ್ಲಾಟ್ನಲ್ಲೇ ಇರಬಹುದು. ನಾನಲ್ಲಿ ಯಾವಾಗಲೂ ಇರೋದಿಲ್ಲ, ಯಾವತ್ತಾದರೂ ಒಮ್ಮೆ ಅಲ್ಲಿಗೆ ಹೋಗ್ತೇನೆ. ನೀನು ಅಲ್ಲಿ ಯಾವ ತೊಂದರೆಯೂ ಇಲ್ಲದೆ ಇರಬಹುದು. ಹಾಗೂ ಆ ಹುಡುಗನ ವಿಷಯ ನನಗೆ ಬಿಡು, ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ ಎಂದ. ಪ್ರಿಯಾಂಕಾ ತನ್ನ ತೇವಗೊಂಡ ಕಣ್ಣುಗಳಿಂದಲೇ ಅವನ ಕಡೆ ನೋಡಿದಾಗ ಶಕ್ತಿ ನಗುತ್ತಾ, ಸರಿ, ಈಗಲಾದರೂ ಅಳುವುದನ್ನು ನಿಲ್ಲಿಸು. ನೀನು ಈ ರೀತಿ ಅಳತಿದ್ರೆ ಚಂದ ಕಾಣೋದಿಲ್ಲ. ನನ್ನ ಮಾತಿಗೆ ಆಗಾಗ ಸಿಡಿಮಿಡಿಗೊಳ್ಳುವ ಆ ಪ್ರಿಯಾಂಕಳೆ ನನಗೆ ತುಂಬಾ ಇಷ್ಟ. ಈ ಅಳುಮುಂಜೆ ಹುಡುಗಿ ನನಗೆ ಇಷ್ಟವಿಲ್ಲ ಎಂದ. ಅವನ ಮಾತನ್ನು ಕೇಳಿ ಪ್ರಿಯಾಂಕಾ ಅವನನ್ನೇ ನೋಡುತ್ತಿದ್ದಳು. ಶಕ್ತಿ ಕೂಡ ಅವಳನ್ನೇ ನೋಡುತ್ತಿದ್ದ. ಪ್ರಿಯಾಂಕಾ ಆ ರೀತಿ ಇರುವುದನ್ನು ನೋಡಿ ಅವನಿಗೆ ಏನೂ ಸರಿ ಕಾಣುತ್ತಿರಲಿಲ್ಲ. ಹಾಗಾಗಿ ಅವನು ಅವಳನ್ನು ನಗಿಸಲು ಪ್ರಯತ್ನಿಸುತ್ತಿದ್ದ. ಆಗ ಒಮ್ಮೆಲೆ ಪ್ರಿಯಾಂಕಾ ಇನ್ನೊಮ್ಮೆ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಹಾಗೂ ತುಂಬಿದ ಕಂಠದಿಂದ, ಥ್ಯಾಂಕ್ ಯು, ನನಗೆ ಇಷ್ಟೊಂದು ಸಹಾಯ ಮಾಡಿದ್ದಕ್ಕಾಗಿ. ನೆನ್ನೆ ರಾತ್ರಿ ನೀವು ಇರದೆ ಹೋಗಿದ್ರೆ ನನ್ನನ್ನ ಅವರು ಹಿಡಿದುಕೊಂಡು ಹೋಗ್ತಿದ್ರು. ಹಾಗೂ ಆ ವ್ಯಕ್ತಿ ನನ್ನನ್ನು ಬಲವಂತದಿಂದ ಮದುವೆ ಆಗ್ತಿದ್ದ. ನನಗೆ ಅವನನ್ನು ಮದುವೆ ಆಗಲು ಇಷ್ಟವಿಲ್ಲ. ಅವನು ತುಂಬಾ ಕೆಟ್ಟವನು. ಅವನು ನೋಡುವ ದೃಷ್ಟಿನೇ ಸರಿಯಿಲ್ಲ. ಅವನು ನನ್ನನ್ನು ತುಂಬಾ ಕೆಟ್ಟ ದೃಷ್ಟಿಯಿಂದ ನೋಡುವಾಗ ನನಗೆ ಅಸಹ್ಯವೆನಿಸುತ್ತದೆ. ಅವನು ನನ್ನ ಮಾವನ ಜೊತೆ ಕೆಲವೊಮ್ಮೆ ಮನೆಗೆ ಬರ್ತಿದ್ದ ಹಾಗೂ ನನ್ನನ್ನು ಬಲವಂತದಿಂದ ಮುಟ್ಟಲು ಪ್ರಯತ್ನಿಸುತ್ತಿದ್ದ. ಆಗ ನನಗೆ ತುಂಬಾ ಅಸಹ್ಯವಾಗುತ್ತಿತ್ತು, ಆದರೆ ಏನೂ ಹೇಳಲು ಆಗುತ್ತಿರಲಿಲ್ಲ. ನಾನು ಯಾವಾಗಲಾದರೂ ಅದರ ವಿರುದ್ಧವಾಗಿ ನನ್ನ ಮಾವನಲ್ಲಿ ಮಾತನಾಡಿದರೆ ಅವರು ನನ್ನನ್ನು ಗದರಿಸಿ ಮೌನವಾಗಿರಲು ಹೇಳುತ್ತಿದ್ರು. ಒಂದು ವೇಳೆ ನನ್ನ ಮದುವೆ ನಿನ್ನೆ ಅವರ ಜೊತೆ ಆಗಿದ್ರೆ ನಾನು ಖಂಡಿತವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೆ. ಥ್ಯಾಂಕ್ ಯು, ನನ್ನನ್ನು ಉಳಿಸಿದ್ದಕ್ಕಾಗಿ ಎಂದು ಪ್ರಿಯಾಂಕಾ ಅಳುತ್ತಾ ಹೇಳಿದಳು. ಆಗ ಶಕ್ತಿ ಅವಳನ್ನು ತನ್ನ ಬಾಹುವಿನಲ್ಲಿ ತುಂಬಿಸಿಕೊಂಡು ಅವಳ ಕೂದಲನ್ನು ಸವರುತ್ತಾ ಹೇಳಿದ, ನಾನಿರುವಾಗ ನಿನಗೆ ಯಾವ ಭಯವೂ ಬೇಡ, ನಾನು ನಿನಗೆ ಏನೂ ಆಗಲು ಬಿಡೋದಿಲ್ಲ. ಅಲ್ಲದೆ ಆ ವ್ಯಕ್ತಿ ಯಾವತ್ತೂ ಕೂಡ ನಿನ್ನ ಹತ್ತಿರ ಬರಲು ನಾನು ಬಿಡೋದಿಲ್ಲ. ಹತ್ತಿರ ಬರುವುದು ಬಿಟ್ಟು ನಾನಿರುವಾಗ ನಿನ್ನನ್ನು ನೋಡಲು ಕೂಡ ಅವನಿಂದ ಸಾಧ್ಯವಾಗುವುದಿಲ್ಲ. ನೀನು ಚಿಂತೆ ಮಾಡಬೇಡ. ಈಗ ಅಳುವುದನ್ನು ನಿಲ್ಲಿಸು. ನೀನು ತುಂಬಾ ಸ್ಟ್ರಾಂಗ್ ಹುಡುಗಿ ತಾನೆ? ಇನ್ನು ಮೌನವಾಗಿರು ಎಂದ. ಆ ಕಡೆ ನಿಧಿ ಸ್ಟೀಫನ್ನ ಕ್ಯಾಬಿನ್ನಲ್ಲಿ ಕುಳಿತಿದ್ದಳು. ಯಾಕಂದ್ರೆ ಉಳಿದ 3 ಹುಡುಗಿಯರು ಆಫೀಸ್ ಸುತ್ತಲೂ ಹೋಗಿದ್ದರು. ಅವರೆಲ್ಲರೂ ಆಫೀಸಿಗೆ ಬಂದಾಗಿನಿಂದ ಕೇವಲ ಕಲಿಯುವುದರಲ್ಲೇ ಬಿಸಿ ಆಗಿದ್ದರು. ಹಾಗಾಗಿ ಅವರಿಗೆ ತುಂಬಾ ಬೋರ್ ಆಗ್ತಿತ್ತು. ಆಮೇಲೆ ನಿಧಿ ಹೇಳಿದ್ದಕ್ಕಾಗಿ 3 ಕೂಡ ಆಫೀಸ್ ತಿರುಗಲು ಹೋಗಿದ್ದರು. ಆದರೆ ನಿಧಿಗೆ ಹೋಗಲು ಮನಸ್ಸಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಕ್ಯಾಬಿನ್ ಡೋರ್ ಓಪನ್ ಮಾಡಿ ಸ್ಟೀಫನ್ ಒಳಗೆ ಬಂದಿದ್ದ. ಆಗ ನಿಧಿಯ ಕಿವಿಗೆ ಡೋರ್ ಓಪನ್ ಆದ ಶಬ್ದವು ಕೇಳಿಸಿ ಅವಳು ಹಿಂದೆ ತಿರುಗದೆ, ನೀವೆಲ್ಲ ಇಷ್ಟು ಬೇಗ ಆಫೀಸ್ ಸುತ್ತಿ ಬಂದ್ರಾ ಅಂತ ಕೇಳಿದಳು. ಆದರೆ ಸ್ವಲ್ಪ ಸಮಯದವರೆಗೆ ಯಾರ ಸ್ವರವೂ ಕೇಳಿಸದಾದಾಗ ಅವಳು ಹಿಂದೆ ತಿರುಗಿ ನೋಡಿದಳು. ಸ್ಟೀಫನ್ ಬಾಗಿಲ ಹತ್ತಿರ ನಿಂತುಕೊಂಡು ಅವಳನ್ನೇ ನೋಡುತ್ತಿದ್ದ. ಅವನನ್ನು ನೋಡಿ ಅವಳ ಮುಖದಲ್ಲಿ ಒಂದು ದೊಡ್ಡ ಸ್ಮೈಲ್ ಬಂದಿತ್ತು. ಅವಳು ಅವನನ್ನು ನೋಡುತ್ತಲೇ, ನೀವು ಯಾವುದೋ ಕೆಲಸದ ಮೇಲೆ ಹೋಗಿದ್ರಲ್ವಾ ಅಂತ ಕೇಳಿದಳು. ಅವಳ ಮಾತನ್ನು ಕೇಳಿದ ಸ್ಟೀಫನ್ ಅವಳ ಹತ್ತಿರ ಬರುತ್ತಾ, ಹೋಗಿದ್ದೆ ಹೌದು, ಆದರೆ ಕೆಲಸ ಮುಗಿತು, ಹಿಂತಿರುಗಿ ಬಂದೆ ಎಂದು ಹೇಳುತ್ತಾ ಅವಳ ಸೊಂಟವನ್ನು ಹಿಡಿದುಕೊಂಡು ಅವಳನ್ನು ಒಮ್ಮೆಲೆ ಎತ್ತಿ ತನ್ನ ಮಡಿಲಲ್ಲಿ ಇರಿಸಿಕೊಂಡು ಸೋಫಾದ ಮೇಲೆ ಕುಳಿತುಕೊಂಡ. ಆದರೆ ಅವಳು ಒಮ್ಮೆಲೆ ಎದ್ದೇಳಲು ಪ್ರಯತ್ನಿಸುತ್ತಾ, ಏನ್ ಮಾಡ್ತಿದ್ದೀರಿ, ಯಾರಾದರೂ ಬರ್ತಾರೆ ಎಂದು ಹೇಳುತ್ತಾ ಇರುವಾಗ ಸ್ಟೀಫನ್ ಅವಳನ್ನು ಗಟ್ಟಿಯಾಗಿ ಹಿಡಿದು ತನ್ನ ಹತ್ತಿರ ಬರಸೆಳೆದು, ಯಾರೂ ಬರೋದಿಲ್ಲ, ನೀವು ಮೌನವಾಗಿ ಕುಳಿತುಕೊಳ್ಳಿ, ನಿಮ್ಮನ್ನು ನನಗೆ ಅನುಭವಿಸಲು ಬಿಡಿ ಎಂದು ಹೇಳುತ್ತಾ ತನ್ನ ಮುಖವನ್ನು ನಿಧಿಯ ಕುತ್ತಿಗೆಯಲ್ಲಿ ಅಡಗಿಸಿದ. ಒಂದು ಕ್ಷಣ ನಿಧಿ ಅವನು ಆ ರೀತಿ ಮಾಡಿದ್ದರಿಂದಾಗಿ ರೋಮಾಂಚನಗೊಂಡಳು. ನಂತರ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಅವನ ಕೂದಲೊಳಗೆ ತನ್ನ ಬೆರಳುಗಳನ್ನು ಚಲಾಯಿಸತೊಡಗಿದಳು. ಅವಳು ಆ ರೀತಿ ಮಾಡುವುದರಿಂದ ಸ್ಟೀಫನ್ಗೆ ತುಂಬಾ ನೆಮ್ಮದಿ ಸಿಗುತ್ತಿತ್ತು. ಅವನು ಅವಳನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡ. ಸ್ವಲ್ಪ ಸಮಯದ ನಂತರ ಅವಳ ಕುತ್ತಿಗೆಯಿಂದ ತನ್ನ ಮುಖವನ್ನು ತೆಗೆದು ಅವಳ ಕೆನ್ನೆಯನ್ನು ಚುಂಬಿಸಿ ಹೇಳಿದ, ಟೈಮ್ ಆಯಿತು,
ಬಾಸ್ನ ಕ್ಯಾಬಿನ್ನಲ್ಲಿ ಎಲ್ಲರೂ ವೇಟ್ ಮಾಡುತ್ತಿರಬಹುದು. ಹೋಗುವ ಎಂದ. ನಿಧಿಯ ಕೆನ್ನೆಯು ನಾಚಿಕೆಯಿಂದ ಕೆಂಪೇರಿತ್ತು. ಆದರೆ ಅವಳು ಆಯ್ತು ಅಂತ ಹೇಳಿ ಅವನ ಮಡಿಲಿನಿಂದ ಎದ್ದು ನಿಂತಳು. ಸ್ಟೀಫನ್ ಅವಳನ್ನು ನೋಡಿ ಮುಗುಳು ನಗುತ್ತಿದ್ದ. ನಂತರ ಅವಳ ಕೈಯನ್ನು ಹಿಡಿದುಕೊಂಡು ದತ್ತನ ಕ್ಯಾಬಿನ್ ಕಡೆ ಹೋದ. ಎಲ್ಲರೂ ದತ್ತನ ಕ್ಯಾಬಿನ್ನಲ್ಲೇ ಇದ್ದರು. ಆಮೇಲೆ ನಿಧಿ ಹಾಗೂ ಸ್ಟೀಫನ್ ಸಹ ಅಲ್ಲಿಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡರು. ಆಗ ಸೇರಾ ಇಲ್ಲಿ ಅಲ್ಲಿ ನೋಡಿ ಶಕ್ತಿ ಯಾಕೆ ಬರಲಿಲ್ಲ ಅಂತ ಕೇಳಿದ. ಅವನ ಮಾತನ್ನು ಕೇಳಿ ಉಳಿದವರು ಏನು ಹೇಳುವ ಮೊದಲೇ ಸಹನಾ ತನ್ನ ಸ್ಥಳದಿಂದ ಎದ್ದು ನಿಂತು ನಾನು ಹೋಗಿ ನೋಡಿ ಬರುತ್ತೇನೆ ಎಂದು ಹೊರಡಲು ಮುಂದಾದಾಗ ಆಗಲೇ ಕ್ಯಾಬಿನ್ ಡೋರ್ ಓಪನ್ ಮಾಡಿ ಶಕ್ತಿ ಒಳಗೆ ಬಂದ. ಅವನನ್ನು ನೋಡಿ ಸಹನಾ ಮುಗುಳು ನಕ್ಕಳು. ಆದರೆ ಅದೇ ಕ್ಷಣ ಅವನ ಹಿಂದೆ ಪ್ರಿಯಾಂಕಾ ಇರುವುದನ್ನು ನೋಡಿ ಅವಳ ಕಣ್ಣುಗಳು ಕೋಪದಿಂದ ಕೆಂಪೇರಿದವು. ಅವಳು ಕೋಪದಿಂದಲೇ ಪ್ರಿಯಾಂಕಳನ್ನು ದುರುಗೊಟ್ಟಿ ನೋಡುತ್ತಾ ಕೂಡಲೇ ಶಕ್ತಿಯ ಹತ್ತಿರ ಹೋಗಿ ಅವನ ಕೈ ಹಿಡಿದು ಶಕ್ತಿ ನೀನೆಲ್ಲಿದ್ದೆ, ನಾವೆಲ್ಲ ನಿನಗಾಗಿ ಕಾಯುತ್ತಿದ್ದೇವೆ ಎಂದಳು. ಅವಳ ಮಾತನ್ನು ಕೇಳಿಸಿಕೊಂಡ ಶಕ್ತಿ ಅವಳ ಕಡೆ ನೋಡಿ ತನ್ನ ಕೈಯನ್ನು ಅವಳ ಕೈಯಿಂದ ಬಿಡಿಸಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಲೇಟಾಯಿತು ಎನ್ನುತ್ತಾ ಅವನು ಸಹನಾಳನ್ನು ಇಗ್ನೋರ್ ಮಾಡಿದ ಹಾಗೂ ತನ್ನ ಹಿಂದೆ ನಿಂತ ಪ್ರಿಯಾಂಕಳನ್ನು ನೋಡಿ ನೀನ ಯಾಕೆ ಅಲ್ಲೇ ನಿಂತಿದ್ದೀಯಾ, ಬಾ ಎಂದು ಕರೆದ. ಆದರೆ ಪ್ರಿಯಾಂಕಳಿಗೆ ಎಲ್ಲರನ್ನೂ ನೋಡಿ ಸ್ವಲ್ಪ ಹೆದರಿಕೆ ಆಗಿತ್ತು. ಅವಳು ತುಂಬಾ ಅಸಹಜವಾಗಿ ನರ್ವಸ್ ಫೀಲ್ ಆಗ್ತಿದ್ಲು. ಅವಳು ಶಕ್ತಿಯ ಕಡೆ ನೋಡಿ ಮೆಲ್ಲನೆ ನೀವೆಲ್ಲ ಲಂಚ್ ಮಾಡಿ, ನನಗೆ ಸ್ವಲ್ಪ ಕೆಲಸ ಇದೆ ಎನ್ನುತ್ತಾ ಹೋಗಲು ಮುಂದಾದಾಗ ಶಕ್ತಿ ಅವಳ ಕೈ ಹಿಡಿದು ಸಹನ ಬದಿಯಲ್ಲಿದ್ದರೂ ಕೂಡ ಅವನು ಪ್ರಿಯಾಂಕಳನ್ನು ಒಳಗೆ ಕರೆದುಕೊಂಡು ಹೋಗಿ ಸೋಫಾದಲ್ಲಿ ಕುಳಿತುಕೊಳ್ಳಿಸಿ ತಾನು ಸಹ ಅವಳ ಹತ್ತಿರ ಕುಳಿತು ಸುಮ್ಮನೆ ಇಲ್ಲಿ ಕುಳಿತು ಲಂಚ್ ಮಾಡು, ಕೆಲಸ ಮತ್ತೆ ಆಗುತ್ತದೆ ಎಂದು ಹೇಳುತ್ತಾ ಅವನು ಮುಂದೆ ನೋಡಿದಾಗ ಎಲ್ಲರೂ ಅವನನ್ನೇ ನೋಡುತ್ತಿದ್ದರು. ಎಲ್ಲರೂ ತನ್ನನ್ನು ಆ ರೀತಿ ನೋಡುವುದನ್ನು ಗಮನಿಸಿದ ಶಕ್ತಿ ಯಾಕೆ ಈ ರೀತಿ ನೋಡ್ತಿದ್ದೀರಿ ಎನ್ನುತ್ತಾ ಪುನಃ ಅವನು ಪ್ರಿಯಾಂಕಳ ಕಡೆ ನೋಡಿ ಇವಳು ಪ್ರಿಯಾಂಕಾ, ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಹೆಡ್ ಹಾಗೂ ನನ್ನ ಫ್ರೆಂಡ್ ಎಂದ. ಫ್ರೆಂಡ್ ಎಂದು ಕೇಳಿದ ಕ್ಷಣ ತಲೆ ತಗ್ಗಿಸಿ ಕುಳಿತ ಪ್ರಿಯಾಂಕಾ ಆಶ್ಚರ್ಯದಿಂದ ತಲೆ ಎತ್ತಿ ಅವನನ್ನೇ ನೋಡಿದಳು ಹಾಗೂ ದತ್ತನನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಅದೇ ರೀತಿಯ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದರು. ಎಲ್ಲರೂ ಆಶ್ಚರ್ಯದಿಂದ ಅವನನ್ನು ನೋಡುತ್ತಿರುವಾಗ ದತ್ತ ಇಶಾಳ ಕಡೆ ನೋಡಿ ಏನೋ ಸನ್ನೆ ಮಾಡಿದ. ಆಗ ಇಶಾ ಹಾ ಅಂತ ತಲೆ ಆಡಿಸಿ ಪ್ರಿಯಾಂಕಳ ಕಡೆ ನೋಡಿ ಹಾಯ್ ಹಾಯ್, ನನ್ನ ಹೆಸರು ಇಶಾ, ಒಂದು ವೇಳೆ ನೀನು ಅಣ್ಣನ ಫ್ರೆಂಡ್ ಆಗಿದ್ರೆ ನಮ್ಮ ಫ್ರೆಂಡ್ ಕೂಡ ಆಗಬಹುದು, ಹಾಗಾಗಿ ನನ್ನೊಂದಿಗೆ ಫ್ರೆಂಡ್ಶಿಪ್ ಮಾಡ್ತೀಯಾ ಅಂತ ಇಶಾ ಅವಳ ಮುಂದೆ ತನ್ನ ಕೈ ಚಾಚಿದಳು. ಅವಳ ಮಾತನ್ನು ಕೇಳಿ ಪ್ರಿಯಾಂಕಾ ಅವಳನ್ನು ನೋಡಿದಳು, ಆದರೆ ಏನು ಹೇಳಲಿಲ್ಲ. ಅವಳು ಆ ರೀತಿ ಮೌನವಾಗಿರುವುದನ್ನು ನೋಡಿದ ಶಕ್ತಿ ಅವಳನ್ನು ನೋಡುತ್ತಾ ನನ್ನ ಚಿನ್ನುಮರಿ ನಿನ್ನನ್ನು ಅವಳ ಫ್ರೆಂಡ್ ಮಾಡಿಕೊಳ್ಳುತ್ತೇನೆ ಅಂತ ಕೇಳುತ್ತಿದ್ದಾಳೆ, ಆದರೆ ನೀನು ಏನು ಹೇಳ್ತಿಲ್ಲ ಎಂದ. ಇಶಾಳ ಮಾತು ಕೇಳಿ ಆಶ್ಚರ್ಯದಿಂದ ದಂಗಾಗಿ ಬಿಟ್ಟಿದ್ದ ಪ್ರಿಯಾಂಕಾ ಅವನ ಮಾತು ಕೇಳಿ ವಾಸ್ತವಕ್ಕೆ ಬಂದಿದ್ದಳು. ಅವಳು ಕೂಡಲೇ ಇಶಾಳ ಜೊತೆ ಕೈ ಮಿಲಾಯಿಸಿ ಹಾಗೇನಿಲ್ಲ, ಅದು ನಾನು ಅಂತ ಹೇಳಿ ಅವಳು ಮೌನವಾಗಿ ತನ್ನ ನೋಟವನ್ನು ತಗ್ಗಿಸಿದಳು. ಯಾಕಂದ್ರೆ ಅಲ್ಲಿ ಬಾಸ್ ಹಾಗೂ ಬಾಸ್ನ ಪರಿವಾರದವರೇ ಇದ್ರು, ಹಾಗಾಗಿ ಅವಳು ಆ ಕಂಪನಿಯ ಚಿಕ್ಕ ಎಂಪ್ಲಾಯಿ ಅಷ್ಟೇ. ಅವರ ನಡುವಲ್ಲಿ ಕುಳಿತುಕೊಳ್ಳುವುದು ಅವಳಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು. ಅವಳು ತನ್ನನ್ನವರಿಗೆ ಹೋಲಿಸಿ ಅವರೆದುರು ತಾನು ತುಂಬಾ ಚಿಕ್ಕವಳು ಅಂತ ಭಾವಿಸತೊಡಗಿದಳು. ಅವಳು ಆ ರೀತಿ ಅಸಹಜವಾಗಿ ಇರುವುದನ್ನು ಹಾಗೂ ಅವಳ ಮುಖದ ಭಾವನೆಯನ್ನು ಅರಿತದತ್ತ ಅವಳ ಕೂದಲನ್ನು ಸವರುತ್ತಾ ಹೆದರುವ ಅವಶ್ಯಕತೆ ಇಲ್ಲ, ಆರಾಮದಲ್ಲೇ ಕುಳಿತುಕೋ ಎಂದ. ಅವನ ಮಾತನ್ನು ಕೇಳಿ ಪ್ರಿಯಾಂಕಾ ಅವನ ಕಡೆ ನೋಡಿ ಮೆಲ್ಲನೆ ಹಾ ಎಂದು ತಲೆ ಆಡಿಸಿದಳು. ನಂತರ ಎಲ್ಲಾ ಹುಡುಗಿಯರು ಅವಳಿಗೆ ಹಲೋ ಎನ್ನುತ್ತಾ ಇಶಾಳಂತೆ ಅವಳನ್ನು ಫ್ರೆಂಡ್ ಆಗಿ ಸ್ವೀಕರಿಸಿದರು. ಸೇರಾ ಹಾಗೂ ಸ್ಟೀಫನ್ ಕೂಡ ಅವಳನ್ನು ಭೇಟಿಯಾದರು. ಅವರಿಬ್ಬರೂ ಮೊದಲು ಕೂಡ ಅವಳನ್ನು ಭೇಟಿಯಾಗಿದ್ದರು, ಆದರೆ ಕೇವಲ ಕೆಲಸದ ಮೇಲೆ. ಆದರೆ ಇವತ್ತವರು ಅವಳನ್ನು ತಮ್ಮ ಫ್ರೆಂಡ್ ಎಂಬಂತೆಯೇ ಟ್ರೀಟ್ ಮಾಡಿದ್ದರು. ಈಗ ಅವಳು ಶಕ್ತಿಯ ಫ್ರೆಂಡ್ ಆಗಿರೋದ್ರಿಂದ ಎಲ್ಲಾ ಹುಡುಗಿಯರು ಅವಳ ಫ್ರೆಂಡ್ಶಿಪ್ ಮಾಡಿದರು. ಆಗ ಸ್ಟೀಫನ್ ಹಾಗೂ ಸೇರಾ ನೀನು ನಮ್ಮ ತಂಗಿ ಇದ್ದ ಹಾಗೆ, ಯಾವುದೇ ರೀತಿಯಿಂದಲೂ ಅಸಹಜವಾಗಿ ಫೀಲ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಎಂದರು. ಅವರು ಈ ರೀತಿ ಚೆನ್ನಾಗಿ ಅವಳನ್ನು ಮಾತನಾಡಿಸಿದ್ದರಿಂದ ಹಾಗೂ ಅವರ ಗೆಳೆತನವು ಅವಳಿಗೆ ಇಷ್ಟವಾಗಿದ್ದರಿಂದ ಅವಳು ತುಂಬಾ ಸಂತೋಷದಲ್ಲಿದ್ದಳು ಮತ್ತು ಶೀಘ್ರದಲ್ಲಿ ಅವಳು ಎಲ್ಲರೊಂದಿಗೆ ಚೆನ್ನಾಗಿ ಹೊಂದಿಕೊಂಡಳು. ಅವರೆಲ್ಲರ ಸ್ವಭಾವ ಪ್ರಿಯಾಂಕಳಿಗೆ ತುಂಬಾ ಇಷ್ಟವಾಯಿತು, ಹಾಗೆ ಅವಳು ಸಹ ಎಲ್ಲರಿಗೂ ತುಂಬಾನೇ ಇಷ್ಟವಾದಳು. ಆದರೆ ಸಹನಾ ಅವಳೊಂದಿಗೆ ಏನೂ ಹೇಳಲಿಲ್ಲ. ಅವಳು ಅವಳನ್ನು ಕೋಪದಿಂದ ದುರುಗುಟ್ಟಿ ನೋಡುತ್ತಲೇ ಇದ್ದಳು. ಯಾರು ಕೂಡ ಸಹನಾಳ ಕಡೆ ಹೆಚ್ಚಾಗಿ ಗಮನ ಕೊಡಲು ಹೋಗಲಿಲ್ಲ. ಆದರೆ ಶಕ್ತಿಯ ಗಮನವೆಲ್ಲ ಪ್ರಿಯಾಂಕಳ ಮೇಲೆ ಇತ್ತು.
ಅವಳ ಮುಖದಲ್ಲಿ ಒಂದು ಪ್ರೀತಿಯ ನಗು ತುಂಬಿತ್ತು. ಅವಳು ಎಲ್ಲ ಹುಡುಗಿಯರ ಜೊತೆ ನಗುತ್ತಾ ಮಾತನಾಡುತ್ತಿದ್ದಳು. ಹಾಗೆ ಶಕ್ತಿ ಅವಳ ಆ ನಗುಮುಖವನ್ನೇ ನೋಡಿ ಕಳೆದು ಹೋಗಿದ್ದ. ಅದೇ ಸಮಯದಲ್ಲಿ ದತ್ತನ ಗಮನವೆಲ್ಲ ಶಕ್ತಿಯ ಮೇಲೆ ಇದ್ದು ಅವನ ಮುಖದ ಹಾವಭಾವಗಳನ್ನು ದತ್ತ ಗಮನಿಸುತ್ತಿದ್ದ. ಪ್ರಿಯಾಂಕಾಳನ್ನು ನೋಡುತ್ತಿರುವಾಗ ಶಕ್ತಿಯ ಕಣ್ಣಲ್ಲಿ ಏನೋ ಒಂದು ವಿಶೇಷ ರೀತಿಯ ಹೊಳಪಿರುವುದನ್ನು ದತ್ತ ಗಮನಿಸಿದ. ಆದರೆ ಅವನು ಏನು ಹೇಳಲು ಹೋಗಲಿಲ್ಲ. ಅವನನ್ನು ನೋಡಿ ಮುಗುಳು ನಗುತ್ತಿದ್ದ ಅಷ್ಟೇ. ಸ್ವಲ್ಪ ಸಮಯದ ನಂತರ ಊಟ ಬಂದಿತ್ತು. ಎಲ್ಲರೂ ತಮ್ಮ ತಮ್ಮ ಲಂಚ್ನು ಮಾಡತೊಡಗಿದರು. ಪ್ರಿಯಾಂಕ ಕೂಡ ಅವರ ಜೊತೆ ಲಂಚ್ ಮಾಡುತ್ತಿದ್ದಳು. ಆದರೆ ಶಕ್ತಿ ತಾನೇ ಅವಳಿಗೆ ಸರ್ವ್ ಮಾಡುತ್ತಿದ್ದ. ಅವನು ಅವಳ ಪ್ಲೇಟ್ ಖಾಲಿಯಾಗುವುದಕ್ಕೆ ಬಿಡುತ್ತಿರಲಿಲ್ಲ. ಅವಳು ಅವನಲ್ಲಿ ಸಾಕು ಅಂತ ಹೇಳಿದ್ರೂ ಕೂಡ ಶಕ್ತಿ ಅವಳಿಗೆ ಕಣ್ಣು ತೋರಿಸಿ ಅವಳನ್ನು ಮೌನವಾಗಿರಿಸುತ್ತಿದ್ದ. ಎಲ್ಲರೂ ಅವನನ್ನೇ ನೋಡುತ್ತಿದ್ದರು. ಆದರೆ ಯಾರೂ ಸಹ ಏನು ಹೇಳಲು ಹೋಗಲಿಲ್ಲ. ಅವರಿಬ್ಬರನ್ನು ನೋಡಿ ಮುಗುಳನಗುತ್ತಿದ್ದರು. ಆದರೆ ಸಹನಾಳಿಗೆ ಇನ್ನು ತಾನಲ್ಲಿ ಕುಳಿತುಕೊಳ್ಳುವುದು ತುಂಬಾ ಭಾರವೆಂದೆನಿಸತೊಡಗಿತ್ತು. ಈ ರೀತಿ ಶಕ್ತಿ ಪ್ರಿಯಾಂಕಾಳನ್ನು ಕೇರ್ ಮಾಡಿದಾಗ ಸಹನಾಳಿಗೆ ಅದು ಇಷ್ಟವಾಗಲಿಲ್ಲ. ಅದಕ್ಕೋಸ್ಕರ ಅವಳು ಸ್ವಲ್ಪವೇ ಊಟ ಮಾಡಿ ಫೋನಿನ ನೆಪವನ್ನು ಹೇಳಿ ಅಲ್ಲಿಂದ ಹೊರಗಡೆ ಹೋದಳು. ಯಾರೂ ಸಹ ಅವಳನ್ನು ತಡೆಯಲು ಹೋಗಲಿಲ್ಲ. ಎಲ್ಲರೂ ತಮ್ಮ ಲಂಚ್ ಮುಗಿಸಿ ತಮ್ಮ ತಮ್ಮ ಕೆಲಸವನ್ನು ಮುಂದುವರಿಸಿದರು. ಎಲ್ಲ ಹುಡುಗಿಯರು ಪುನಃ ಸ್ಟೀಫನ್ನ ಕ್ಯಾಬಿನ್ಗೆ ಹೋಗಿ ತಮ್ಮ ಕಲಿಕೆಯನ್ನು ಮುಂದುವರಿಸಿದರು. ಈ ಸಲ ಇಶಾ ಸಹ ಅವರ ಜೊತೆ ಇದ್ದಳು. ಆದರೆ ಅಲ್ಲಿ ಪ್ರಿಯಾಂಕಳಿಗೆ ಶಕ್ತಿ ಏನೋ ಕೆಲಸ ಕೊಟ್ಟಿದ್ದ ಹಾಗೂ ಅವನು ತನ್ನ ಕ್ಯಾಬಿನ್ನಲ್ಲಿ ಇದ್ದುಕೊಂಡು ಕೆಲಸ ಮಾಡುವಂತೆ ಅವಳಿಗೆ ಹೇಳಿದ್ದರಿಂದ ಅವಳು ಅವನ ಕ್ಯಾಬಿನ್ನಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದಳು. ಆ ಕಡೆ ಎಲ್ಲ ಹುಡುಗರು ದತ್ತನ ಕ್ಯಾಬಿನ್ನಲ್ಲೇ ಇದ್ದರು. ಅವರು ಯಾವುದೋ ಒಂದು ಪ್ರಾಜೆಕ್ಟ್ನ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದರು. ಸುಮಾರು 1 ಗಂಟೆಗಳ ಕಾಲ ಅವರ ಮೀಟಿಂಗ್ ಹೀಗೆ ನಡೆಯಿತು. ಅದು ಮುಗಿದ ಮೇಲೆ ದತ್ತ ಶಕ್ತಿಯ ನೋಡಿ, ಏನ್ ವಿಷಯ? ಪ್ರಿಯಾಂಕಳ ಜೊತೆ ನಿನ್ನ ಫ್ರೆಂಡ್ಶಿಪ್ ಹೇಗಾಯಿತು? ನೀನಂತೂ ಇಷ್ಟು ಬೇಗ ಯಾರೊಂದಿಗೂ ಗೆಳತನ ಮಾಡುವನಲ್ಲ, ಅದು ಸಹ ಮುಖ್ಯವಾಗಿ ಹುಡುಗಿಯರ ಜೊತೆ ಎಂದು ಕೇಳಿದ. ದತ್ತನ ಮಾತನ್ನು ಕೇಳಿದ ಸ್ಟೀಫನ್ ಹಾಗೂ ಸೇರಾ ಕೂಡ ಶಕ್ತಿ ಕಡೆ ನೋಡಿದರು. ಆಗ ಶಕ್ತಿ ಆಳವಾದ ಉಸಿರನ್ನು ತೆಗೆದುಕೊಂಡು ದತ್ತನ ಕಡೆ ನೋಡಿ ರಾತ್ರಿ ಆದ ವಿಷಯಗಳನ್ನೆಲ್ಲ ಅವರಲ್ಲಿ ಹೇಳಿದ. ಅಲ್ಲದೆ ಅತ್ತೆ ಮಾವ ಆ ಗೂಂಡನ ಜೊತೆ ಮದುವೆಗಾಗಿ ಒತ್ತಡ ಹೇರಿ ಒಂದು ವೇಳೆ ಮದುವೆ ಆಗದಿದ್ದರೆ ಮನೆಯಲ್ಲಿ ಉಳಿಯಲು ಬಿಡೋದಿಲ್ಲ ಎಂಬ ಬೆದರಿಕೆಯನ್ನು ಹಾಕಿರುವುದಾಗಿಯೂ ನಂತರ ಅವಳಿಗೆ ಉಳಿದುಕೊಳ್ಳಲು ಬೇರೆ ಜಾಗವೂ ಇಲ್ಲದ ಕಾರಣ ತನ್ನ ಫ್ಲ್ಯಾಟ್ನಲ್ಲಿ ಇರಲು ಒಪ್ಪಿಗೆ ನೀಡಿರುವುದಾಗಿಯೂ ಅವನು ಅವರಲ್ಲಿ ಹೇಳಿದ. ಅವನ ಮಾತನ್ನು ಕೇಳಿ ಪ್ರಿಯಾಂಕಳಿಗಾಗಿ ಎಲ್ಲರಿಗೂ ತುಂಬಾ ಬೇಸರವಾಗಿತ್ತು. ಅದೇ ಶಕ್ತಿ ಆ ಹುಡುಗಿಗೆ ಸಹಾಯ ಮಾಡಿದ್ದಾನೆ ಎಂದು ತಿಳಿದು ಅವರಿಗೆಲ್ಲ ಸಂತೋಷವೂ ಆಗಿತ್ತು. ಆಗ ಸೇರಾ ಶಕ್ತಿಯ ಕಡೆ ನೋಡಿ ಸ್ವಲ್ಪ ತುಂಟಾಟದನಗೆ ಬೀರುತ್ತಾ ಕೇಳಿದ, ಅಲ್ಲ, ಅದೆಲ್ಲ ಸರಿ, ಆದರೆ ಎಲ್ಲೋ ಏನು ಮಿಸ್ ಹೊಡಿತಿದೆಯಲ್ಲ. ನೀನು ಅವಳ ಕಾಳಜಿಯನ್ನು ಇಟ್ಟುಕೊಳ್ಳುವುದನ್ನು ನೋಡಿದರೆ ನಮಗೇನು ಬೇರೆ ಟ್ರ್ಯಾಕ್ ಇದೆ ಅಂತ ಅನಿಸುತ್ತದೆ ಎಂದು ಹೇಳುತ್ತಾ ಅವನ ಕಾಲೆಳೆದ. ಅವನ ಮಾತನ್ನು ಅರ್ಥ ಮಾಡಿಕೊಂಡ ದತ್ತ ಹಾಗೂ ಸ್ಟೀಫನ್ ಶಕ್ತಿಯ ಕಡೆ ನೋಡಿದರು. ಆದರೆ ಶಕ್ತಿ ಸೇರನನ್ನು ದುರುಗೊಟ್ಟಿ ನೋಡುತ್ತಿದ್ದ. ಅವರಿಗೂ ಕೂಡ ಶಕ್ತಿಯಿಂದ ಈ ಮಾತಿಗೆ ಉತ್ತರ ಬೇಕಾಗಿತ್ತು. ಈ ಪ್ರಶ್ನೆಯು ಅವರ ಮನಸ್ಸಲ್ಲೂ ಕೂಡ ಇತ್ತು. ಕಥೆ ಮುಂದುವರಿಯುತ್ತಿದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.